ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೇ ಭೋಲೆನಾಥ, ಏನಿದು ಘೋರ ನಾಗ ದ್ವೇಷಗಳ ನೆಲದಲ್ಲಿ ಶಿವಾನಿಯ ಪರವಾಗಿ ಇದ್ದದ್ದು ಅಭಯ ಮಾತ್ರ. ಈಗ ಅವನು ಅವಳನ್ನು ಮರೆತು ಬಿಟ್ಟಿದ್ದಾನೆ. ಆ ನೆಲದಲ್ಲಿ ಶಿವಾನಿಗೆ ಯಾವ ದೈವ ಶಕ್ತಿಯೂ ಯಾವ ನಾಗ ಶಕ್ತಿಯೂ ಅವಳ ಸಹಾಯಕ್ಕೆ ಬಾರದು. ಹೇ ಭೋಲೆನಾಥ, ಅಭಯಾಸ್ತವ ನೀಡು ತಂದೆ. ಆ ನಾಗದ್ವೇಷಗಳ ನೆಲದಲ್ಲಿ ಶಿವಾನಿಗೆ ಯಾವುದೇ ಆಪತ್ತು ಎದುರಾಗದಂತೆ ನೋಡಿಕೋ ತಂದೆ, ನೋಡಿಕೋ ಭೋಲೆನಾಥ. ಏನೋ ಅಭಯ್ ಹೀಗ್ ಮಾತಾಡ್ತಿದೀಯಾ? ನೀನು 6 ತಿಂಗಳು ಊರಲ್ಲಿ ಇರ್ಲಿಲ್ಲ, ಇದ್ದಕ್ಕಿದ್ದಾಗೆ ಬಂದೆ. ಜೊತೆ ಇವಳು ಇದ್ಲು, ಅವಳೇ ನಿನ್ನನ್ನು ಕರ್ಕೊಂಡ್ ಬಂದಿದ್ದು ಕೂಡ. ಇವಾಗ ಅವಳು ಯಾರು ಅಂತ ನಮ್ಮನ್ ಕೇಳಿದ್ರೆ ನಾವೇನ್ ಹೇಳಕ್ಕಾಗತ್ತೆ? ನೀನ್ ತಾನೇ ಹೇಳ್ಬೇಕು. ಯಾರು ನೀನು? ನಾನು ಶಿವಾನಿ. ಶಿವ ನೀನು? ಈ ಹೆಸರಿನವರು ನನ್ಗೆ ಯಾರು ಪರಿಚಯ ಇಲ್ಲ. ನನ್ನ ಸರ್ಕಲಲ್ಲಿ ಇರೋರ್ಗೂ ಯಾರಿಗೂ ಈ ಹೆಸರಿಲ್ಲ. ನೀನು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ನೀನು ನನಗೆ ಮುಂಚೆನೆ ಪರಿಚಯ ಅಂತ. ಇವರೆಲ್ಲ ಹೇಳೋ ಪ್ರಕಾರ 6 ತಿಂಗಳಿಂದ ನನಗೇನು ನೆನಪಿಲ್ಲ. ನನಗೆ ನೆನಪಿರೋ ಸಮಯದಲ್ಲಿ ನೀನು ನನ್ನ ಜೊತೆ ಇದ್ದೆ ಅಲ್ವಾ? ಹೇಳು, ಯಾರು ನೀನು? ನಾನು ನಿನಗೆ ಹೇಗೆ ಸಿಗ್ದೆ? ನಿನ್ನೆ ಕೇಳ್ತಿರೋದು, ಉತ್ತರ ಕೊಡು. ಉತ್ತರ ಕೊಡ್ಬೇಕಾ? ಸರಿ, ಅದೇನಾಯ್ತು ಅಂದ್ರೆ ಒಂದು ವಿಚಾರ ಕರೆಕ್ಟಾಗಿ ತಿಳ್ಕೊ. ನನಗೆ ಸರಿಯಾದ ಉತ್ತರ ಬೇಕು. ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ನಾನು ನಿನಗೆ ಹೇಗೆ ಸಿಗ್ದೆ? ನೀನು ನನ್ನ ಇದೇ ಊರಿಗೆ ಕರ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ನಿಜ ಹೇಳು. ನನಗಿವತ್ತು ಎಲ್ಲ ಡೀಟೇಲ್ಸ್ ಬೇಕು. ಉಸ್ತಾದ್, ಅರೆ ಏನಾಯ್ತು ಸದಸ್ಯು? ಯಾಕೆ ಹಿಂಗೆ ಗಾಬರಿಯಾಗೆ ಓಡಿ ಬರ್ತಿದೀಯಾ? ಉಸ್ತಾದ್, ನೆನ್ಪಾಯ್ತು. ಅವನಿಗೆ ಜ್ಞಾಪಕ ಬಂತು, ಎಲ್ಲ ಜ್ಞಾಪಕ ಬಂತು. ಏನು ಅಭಯ್ಗೆ ಜ್ಞಾಪಕ ಬಂತ? ಅವನು ನನ್ನ ಬಗ್ಗೆ ನಿನ್ನ ಹತ್ರ ಏನಾದರೂ ವಿಚಾರಿಸಿದ್ದ? ಅದಕ್ಕೆ ಹೀಗೆ ಓಡೋಡಿ ಬರ್ತಿದ್ಯಾ? ಅಲ್ಲ, ಅವನು ಒಬ್ಬರಿಗೆ ಏನಾದರೂ ವಿಚಾರ ಗೊತ್ತಾಯ್ತು ಅಂತಂದ್ರೆ ವಿಷಯ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ನಾವು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ವಾ ಅಂತ. ಅಯ್ಯೋ, ನಾನು ಪೂರ್ತಿ ಹೇಳೋ ತನಕ ಕೇಳಿಸ್ಕೊಳಪ್ಪ. ಸಹಸ್ರ ಮಾಡಿದ ಪೂಜೆಯಿಂದ ಅವನಿಗೆ ನೆನಪೇನೋ ಬಂತು, ಆದ್ರೆ ಈ ಊರಿನ ವಿಚಾರ ಮಾತ್ರ ಅವನಿಗೆ ನೆನಪಿರೋದು. ಎದುರುಗಡೆ ಇರೋ ಶಿವಾನಿ ಕೂಡ ನಾಗಿಣಿ ಅನ್ನೋ ಸತ್ಯ ಅವನಿಗೆ ಗೊತ್ತೇ ಇಲ್ಲ. ಆದರೂ ಗುರುಗಳೇ, ನನಗೆ ಯಾಕೋ ಭಯ ಅನ್ನಿಸ್ತಾ ಇದೆ. ದಿಗ್ವಿಜಯ್, ಸುಮ್ಗೆ ಯಾಕೆ ಹಿಂಗೆ ಎದುರ್ಕೊಂತ್ಯ? ಈಗ ತಾನೇ ಶತಶೃಂಗ ಹೇಳಿದ್ದಾನೆ ಅಲ್ವಾ? ಆ ನಾಗಿಣಿಗೆ ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ದಕ್ಕೆ ಯಾಕೆ ಭಯ ಪಡಬೇಕು? ದಿಗ್ವಿಜಯ್, ಖುದಾಗೆ ಎಲ್ಲಾನು ಗೊತ್ತಿರ್ತದೆ. ಖುದಾ ಆಗ್ಲೇ ಫೈಸಲ್ ಮಾಡಾಗಿದೆ. ಈಗ ನಾವು ಕಣ್ಣೂರ್ಗೆ ಹೋಗ್ಬೇಕು, ಯುದ್ಧಗೆ ಮಾಡಬೇಕು. ಅದೇ ನಮ್ಗಿರೋದು ದಾರಿ. ಅರ್ಥ ಆಯ್ತು? ಟೆಲ್ ಮಿ, ಹೂ ಆರ್ ಯು? ನಾನು ನಿನಗೆ ಹೇಗೆ ಗೊತ್ತು? ನನ್ನ ಇಲ್ಲಿಗೆ ಹೇಗೆ ಕರ್ಕೊಂಡು ಬಂದೆ?
ನನ್ನ ಜೀವನದ 6 ತಿಂಗಳು ನನಗೆ ನೆನಪಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇರಬೇಕು. ಆ ಕಾರಣ ನೀನೇನಾ? ನಿನ್ನೆ ಮಾತಾಡ್ಸ್ತಿರೋದು, ಮಾತಾಡು, ಉತ್ತರ ಕೊಡು. ಓ, ನನಗೇನೂ ನೆನಪಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಇಲ್ಲಿ ಕರ್ಕೊಂಡು ಬಂದ್ಯಾ? ನನಗೆ ಚೆನ್ನಾಗಿ ಗೊತ್ತು ನನಗೆ ತುಂಬಾ ಜನ ಶತ್ರುಗಳಿದ್ದಾರೆ ಅಂತ. ನಾನು ಡಿಪಾರ್ಟ್ಮೆಂಟಲ್ಲಿ ಕಟ್ನಿಟ್ಟಾಗಿದ್ದೀನಿ. ಹಾಗಾಗಿ ನನಗೆ ಶತ್ರುಗಳ ದಂಡೆ ಇದೆ. ಆ ಶತ್ರುಗಳಲ್ಲಿ ನೀನು ಒಬ್ಳ. ನಿನ್ನೆ ಕೇಳ್ತಾ ಇರೋದು, ಮಾತಾಡು. ನನ್ನ ಹೇಗೆ ಟ್ರ್ಯಾಕ್ ಮಾಡಿದೆ? ಮಾತಾಡು ಶಿವಾನಿ. ನಾವು ಕೇಳಿದಾಗೂ ನೀನು ಸರಿಯಾಗಿ ಉತ್ತರ ಕೊಡಲೇ ಇಲ್ಲ. ಇವಾಗ ನನ್ನ ಮಗ ಕೇಳ್ತಾ ಇದ್ದಾನಲ್ವಾ, ನೀನು ಯಾರು ಅಂತ ಹೇಳು. ನೋಡಮ್ಮ, ಈಗ ನೀನು ಸುಳ್ಳು ಹೇಳೋ ಅಗತ್ಯ ಇಲ್ಲ. ಸತ್ಯ ಹೇಳು. ಆ ಸತ್ಯದ ಹಿಂದೆ ಏನಿದೆ ಅಂತ ನನ್ನ ಮಗ ಹುಡುಕ್ತಾನೆ. ಉತ್ತರ ಕೊಡಲ್ಲ ಅಲ್ವಾ? ನಿನ್ನಿಂದ ಹೇಗೆ ಉತ್ತರ ಪಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ಹೊತ್ತು ಪೊಲೀಸ್ ಸ್ಟೈಲಲ್ಲಿ ಎಂಕ್ವೈರಿ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ನೀನು ಹೀಗೆ ಸುಮ್ಮನಿದ್ರೆ ನಾನು ಅದನ್ನು ಮಾಡಬೇಕಾಗತ್ತೆ. ನನಗೂ ನಿನಗೂ ಹೇಗೆ ಪರಿಚಯ? ನಿನ್ನ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ? ಹೇಳು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.